ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತು ದಾವಣಗೆರೆಗೆ ನನ್ನ ಡಾಕ್ಯುಮೆಂಟ್ಸ್ ಚೇಂಜ್ ಮಾಡಿಸೋಕ್ಕಿತ್ತು. ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಹೊರಟೆ. ಗೈಸ್, ಇವತ್ತು ನಂಗೆ ದಾವಣಗೆರೆಗೆ ಒಂಚೂರು ಕೆಲಸ ಇತ್ತು. ಅದಕ್ಕೆ ಬೇಗ ಹೋಗೋಣ ಅಂತ 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಹೊರಟು ಸ್ಟ್ಯಾಂಡಿಗೆ 6 ಗಂಟೆಗೆ ಬಂದಿದ್ದೀನಿ. ಟೈಮ್ 7 ಗಂಟೆ ಆಗ್ತೀನಿ, ಒಂದು ಬಸ್ಸು ಬಂದಿಲ್ಲ. ಕಾಯ್ತಾ ಇದ್ದೀನಿ ಬಸ್ಸಿಗೆ. ಬೆಳಿಗ್ಗೆ ಇದ್ದಾನು 1 ಗಂಟೆ ಆಯಿತು ಸ್ಟ್ಯಾಂಡಿಗೆ ಬಂದು ಇಲ್ಲೇ ಕಾಯ್ತಿದ್ದೀನಿ ನೋಡಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫೈನಲಿ ಒಂದು ಪ್ರೈವೇಟ್ ಬಸ್ ಬಂತು. ಆ ಬಸ್ಸಲ್ಲಿ ಡೈರೆಕ್ಟ್ ಶಿವಮೊಗ್ಗಕ್ಕೆ ಬಂದೆ. ಶಿವಮೊಗ್ಗ ಬಸ್ ಸ್ಟಾಪಲ್ಲಿ ದಾವಣಗೆರೆ ಬಸ್ ಎಲ್ಲಿದೆ ನೋಡಿ, ಬಂದು ದಾವಣಗೆರೆ ಬಸ್ ಹತ್ಕೊಂಡೆ. ಆಮೇಲೆ ದಾವಣಗೆರೆ ಬಸ್ ಹತ್ಕೊಂಡು ಅಲ್ಲಿಂದ ಬಂದೆ. ಆ ಬಸ್ನ ನೋಡಿದರೆ ಹೋಗೋನೋ ಬೇಡ ಅಂತ ನಿಧಾನಕ್ಕೆ ಬಂದ. ನನಗೂ ನೋಡಿ ಸಾಕಾಗೋಯ್ತು. ಅಂತೂ ಫೈನಲಿ ಬಂದು ದಾವಣಗೆರೆ ತಲುಪಿದೆ. ಅಲ್ಲಿದ್ದ ಆಮೇಲೆ ಸ್ವಲ್ಪ ದೂರ ನಡ್ಕೊಂಡು ನಾನೊಂದು ತಾಲೂಕು ಆಫೀಸಿಗೆ ಹೋಗಬೇಕಿತ್ತು. ಹಾಗಾಗಿ ತಾಲೂಕು ಆಫೀಸ್ ಹತ್ರ ಬಂದೆ. ಅಲ್ಲಿ ತಾಲೂಕು ಆಫೀಸ್ ಹತ್ರ ಬಂದು ನೋಡಿದರೆ ಸಖತ್ತು ಜನ ಗಾಯ್ಸ್. ಆ ರಶ್ ನೋಡೋಕ್ಕಾಗದೆ ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಸಖತ್ತು ಜನ ಇದ್ದಾರೆ ಗಾಯ್ಸ್. ಇವತ್ತಂತೂ ನನ್ನ ಕೆಲಸ ಆಗಲ್ಲ ಅನಿಸುತ್ತೆ. ಇನ್ನು ಇವತ್ತು ಮನೆಗೆ ಹೋಗೋದೆ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಇವತ್ತು ನಮ್ಮ ಬಂದಿ ಕೆಲಸ ಫುಲ್ ಕಂಪ್ಲೀಟ್ ಆಗಲಿಲ್ಲ. ಅರ್ಧ ಪ್ರೊಸೆಸ್ ನಿಂತ್ಕೊಂಡಿತ್ತು. ಅದಕ್ಕೆ ಮತ್ತೆ ಮನೆಗೆ ಹೋದೆ. ಮನೆಗೆ ಬರ್ತಾ ಸಂಜೆ ಆಗಿತ್ತು. ಆಮೇಲೆ ಅಲ್ಲಿ ನಮ್ಮ ಅತ್ತಿಗೆಮ್ಮ ನಮ್ಮ ಚಿನ್ನಗೇನೋ ಸ್ಕೂಲಲ್ಲಿ ಹೋಮ್ವರ್ಕ್ ಕೊಟ್ಟಿದ್ರಂತೆ. ಆ ಹೋಮ್ವರ್ಕ್ ಮಾಡಿಸ್ಕೊಡ್ತಾ ಇತ್ತು. ಅವನು ಅದು ನೋಡಿ ಬರಿತಾ ಇದ್ದ. ಆಮೇಲೆ ನಾನು ಸ್ವಲ್ಪ ನಮ್ಮ ಅಕ್ಕರ ಮನೆ ಹತ್ರ ಹೋಗ್ಬರೋಣ, ನಮ್ಮ ಅಕ್ಕ ಅವ್ರ ಮಕ್ಳು ಏನು ಮಾಡ್ತಾರೆ ನೋಡೋಣ ಅಂತ ನಮ್ಮ ಅಕ್ಕನ ಮನೆ ಹತ್ರ ಬಂದೆ. ಅಕ್ಕನ ಮನೆ ಬಂದರೆ ಅಲ್ಲಿ ನಮ್ಮ ಅಕ್ಕನ ಮಗಳೇನೋ ಭಾರಿ ಡೀಪಾಗಿ ಹೋಮ್ವರ್ಕ್ ಮಾಡ್ಕೊಳ್ತಾ ಇದ್ಲು. ನನಗೂ ನೋಡಿ ಸಾಕಾಗಿ ಮತ್ತು ಮಕ್ಕಳನ್ನೆಲ್ಲ ಒಟ್ಟು ಮಾಡಿಕೊಂಡು ಮಕ್ಕಳ ಜೊತೆ ಒಂದು ಅರ್ಧ ಗಂಟೆ ಆಟ ಆಡಿದೆ. ನಮ್ಮ ಅಕ್ಕ ನೋಡಿ ನನಗೂ ಬೈತಿದ್ಲು, ನೀನು ಮಕ್ಕಳ ಥರ ಆಡ್ತಿರ್ತೀಯಲ್ಲ ಅಂತ. ಓಕೆ ಗೈಸ್, ಫೈನಲಿ ನಮ್ಮ ಮನೇಲಿ ಇದ್ದೀನಿ ಇವಾಗ. ಅಂತೂ ದಾವಣಗೆರೆ ಬಂದಿದ್ದ ಕೆಲಸ ಫುಲ್ ಕಂಪ್ಲೀಟ್ ಆಗಲಿಲ್ಲ. ಅರ್ಧ ಪ್ರೊಸೆಸಲ್ಲಿ ನಿಂತಿದೆ. ಇನ್ನು ನಾಳೆ ಹೋಗಿ ಎಲ್ಲ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಇವತ್ತಿನ ಲಾಗ್ ಇಷ್ಟೇ. ಓಕೆ, ಬಾಯ್ ಗಾಯ್ಸ್, ಮತ್ತೆ ನಾಳೆ ಸಿಗೋಣ.